ಮಂಗಳೂರಿನ ಮಳಲಿ ಮಸೀದಿ ಜಾಗದ ವಿವಾದ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಮಸೀದಿಗೆ 500 ಮೀಟರ್ ದೂರದಲ್ಲಿ ಇವತ್ತು ತಾಂಬೂಲ ಪ್ರಶ್ನೆಗೆ ಅಖಾಡ ಸಿದ್ಧವಾಗಿದೆ. ಇವತ್ತು ನಡೆಯುವ ತಾಂಬೂಲ ಪ್ರಶ್ನೆ ಎತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಸೀದಿಯೋ ಅಥವಾ ಮಂದಿರವೋ, ದೇಗುಲ ಒಡೆದು ಮಸೀದಿ ಕಟ್ಟಲಾಗಿದೆಯನ್ನೋ ಪ್ರಶ್ನೆಗಳು ಮಂಗಳೂರು ಮಸೀದಿ ವಿವಾದ ಭುಗಿಲೆದ್ದಾಗಿನಿಂದಲೂ ಕಾಡುತ್ತಿದೆ. ಆದ್ರೀಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವ ಕಾಲ ಬಂದಿದ್ದು, ಮಸೀದಿ ರಹಸ್ಯ ಹೊರಬೀಳಲು ಕ್ಷಣಗಣನೆ ಶುರುವಾಗಿದೆ. ಮಂಗಳೂರಿನ ಮಳಲಿ ಮಸೀದಿ ರಹಸ್ಯ ಬಯಲಿಗೆ ಕ್ಷಣಗಣನೆ. 8 ಗಂಟೆಯಿಂದ ತಾಂಬೂಲ ಪ್ರಶ್ನೆ ಆರಂಭ. ಏನಾಗುತ್ತೆ ಭವಿಷ್ಯ? ಎಸ್, ಮಂಗಳೂರು ಬಳಿಯ ಮಳಲಿ ಮಸೀದಿ ನವೀಕರಣಕ್ಕಾಗಿ ದರ್ಗಾ ಕೆಡವಿದಾಗ ದೇವಸ್ಥಾನದ ಮಾದರಿ ಪತ್ತೆಯಾಗಿತ್ತು. ಮಳಲಿಯ ಅಸೈದ್ ಅಬ್ದುಲ್ಲಾಹಿಲ್ ಮದನಿ ದರ್ಗಾದಲ್ಲಿ ದೇಗುಲದ ಕುರುಹು ಪತ್ತೆಯಾಗಿದ್ವು. ದರ್ಗಾದ ಹಿಂಭಾಗ ಕಲಶ, ತೋಮರ, ಕಂಬಗಳ ಮಾದರಿ ಪತ್ತೆಯಾಗಿತ್ತು. ಜೈನ ಅಥವಾ ಹಿಂದೂ ಧರ್ಮಕ್ಕೆ ಸೇರಿದ ದೇವಸ್ಥಾನವಿರೋ ಸಾಧ್ಯತೆ ಇದೆಯಂತ ಹಿಂದೂ ಸಂಘಟನೆಯವರು ವಾದ ಮಾಡಿದ್ರು. ಇಂದು ತಾಂಬೂಲ ಪ್ರಶ್ನೆ ಮೂಲಕ ವಿವಾದಕ್ಕೆ ಮತ್ತೊಂದು ಮಜಲು ಕೊಡಲು ವಿಶ್ವ ಹಿಂದೂ ಪರಿಷತ್ ಮುಂದಾಗಿದೆ. ಮಳಲಿ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ. ರಾಮಾಂಜನೇಯ ಭಜನಾ ಮಂದಿರದ ಪಕ್ಕದಲ್ಲಿರುವ ಜಾಗದಲ್ಲಿ ತಾಂಬೂಲ ಪ್ರಶ್ನೆಗೆ ಅಖಾಡ ರೆಡಿಯಾಗಿದ್ದು, ಬೆಳಿಗ್ಗೆ 8 ಗಂಟೆಗೆ ತಾಂಬೂಲ ಪ್ರಶ್ನೆ ಆರಂಭವಾಗಲಿದೆ. ಮಂಗಳೂರಿನ ಮಸೀದಿಯಲ್ಲಿ ಇದ್ದಿದ್ದು ಮಂದಿರವ ಇಲ್ವಾ ಅನ್ನೋ ರಹಸ್ಯ ಬಹಿರಂಗಗೊಳಿಸಲು ಕ್ಷಣಗಣನೆ ಶುರುವಾಗಿದೆ. ಅಷ್ಟಕ್ಕೂ ಏನಿದು ತಾಂಬೂಲ ಪ್ರಶ್ನೆ, ಹೇಗೆ ನಡೆಸಲಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಜ್ಯೋತಿಷ್ಯದಲ್ಲಿ ಬರೋ ಪ್ರಶ್ನಾಶಾಸ್ತ್ರದ ಒಂದು ಭಾಗವೇ ತಾಂಬೂಲ ಪ್ರಶ್ನೆ. ಅಂದ್ರೆ ವೀಳ್ಯದೆಲೆ ಮತ್ತು ಅಡಿಕೆ ಮೂಲಕ ಪ್ರಶ್ನೆ ಕೇಳುತ್ತಾ ಹೋಗಲಾಗ್ತದೆ. ಇದರ ಸಹಾಯದಿಂದ ದ್ವಾದಶ ಭಾವಗಳ ಶುಭಾಶುಭ ಫಲಗಳನ್ನ ಜ್ಯೋತಿಷಿಗಳು ಹೇಳ್ತಾರೆ. ತಾಂಬೂಲ ಪ್ರಶ್ನೆಗೆ ಪೂರ್ವಾಹನ ಅಂದ್ರೆ ಬೆಳಿಗ್ಗೆ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಪ್ರಶ್ನೆ ಕೇಳಲು ಇಚ್ಛಿಸಿದವನಿಗೆ ವೀಳ್ಯದೆಲೆ ಕೊಡಲು ಹೇಳ್ತಾರೆ. ಆ ಪ್ರಶ್ನೆಕರ್ತ ಕೊಡುವ ವೀಳ್ಯದೆಲೆಗಳನ್ನ ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಎಣಿಸಲಾಗ್ತದೆ. ಈ ಮೂಲಕ ಲಗ್ನಾದಿ 12 ಭಾವಗಳ ಕಲ್ಪನೆ ಮಾಡಲಾಗ್ತದೆ. ತಾಂಬೂಲ ಎಣಿಕೆ ವೇಳೆ ಮೊದಲನೆಯ ಎಲೆ ಲಗ್ನ, ಎರಡನೆಯದು ಧನಭಾವ, ಮೂರನೆಯದು ಸಹಜ ಭಾವ ಅಂತ ಪರಿಗಣಿಸಲ್ಪಡ್ತದೆ. ಯಾವ ಭಾವದ ಸೂಚಕವಾಗಿ ಎಲೆಯು ಬಾಡಿರುತ್ತೆ ಅಥವಾ ಹರಿದಿರುತ್ತೆ ಆ ಭಾವದ ಫಲಗಳು ಅನಿಷ್ಟ ಅಂತ ಪರಿಗಣಿಸಲ್ಪಡ್ತದೆ. ಇನ್ನು ಯಾವ ಭಾವ ಸಂಬಂಧಿ ವೀಳ್ಯದೆಲೆಯು ವಿಶಾಲವಾಗಿರುವುದು, ನಿರ್ಮಲವಾಗಿದ್ದು ನಳನಳಿಸುವ ಕಾಂತಿಯುತವಾಗಿರುವುದು ಆ ಭಾವದ ಫಲ ಶುಭ ವೃದ್ಧಿಯಾಗತ್ತೆ ಅಂತ ತಿಳಿಬೇಕು. ಊರಿನ ಹಿರಿಯರು, ಹಿಂದೂ ಪರ ಸಂಘಟನೆಯ ಮುಖಂಡರು, ಬಿಜೆಪಿ ಶಾಸಕರು ಸೇರಿ ಹಲವು ಜನರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಮೊದಲಿಗೆ ರಾಮ ಮತ್ತು ಆಂಜನೇಯ ಗುಡಿಗೆ ಪೂಜೆ ಸಲ್ಲಿಸಿ ತಾಂಬೂಲ ಪ್ರಶ್ನೆ ಆರಂಭವಾಗುತ್ತೆ. ಹಾಗಾದ್ರೆ ತಾಂಬೂಲ ಪ್ರಶ್ನೆ ವೇಳೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಸೀದಿ ಮತ್ತು ದರ್ಗಾ ಇದ್ದ ಜಾಗದಲ್ಲಿ ಹಿಂದೂ ದೈವಿಕ ಶಕ್ತಿಗಳು ಇತ್ತ ಅನ್ನೋದರ ಬಗ್ಗೆ ಮೊದಲ ಹಂತದಲ್ಲಿ ಪ್ರಶ್ನೆಗಳನ್ನ ಎತ್ತಲಾಗ್ತದೆ. ಈ ಜಾಗದಲ್ಲಿ ಯಾವ ಧರ್ಮದ ದೈವಿಕ ಶಕ್ತಿ ಇದೆ ಅನ್ನೋದನ್ನ ಪ್ರಶ್ನಾವಳಿ ಮೂಲಕ ಕೇಳಲಾಗ್ತದೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಥವಾ ಜೈನ ಧರ್ಮ ಮೂರರಲ್ಲಿ ಯಾವುದಾದ್ರೂ ಒಂದು ಉತ್ತರ ಬರುತ್ತೆ. ಅದಾದ ಬಳಿಕ ವಿವಿಧ ಪ್ರಶ್ನಾವಳಿಗಳನ್ನ ಇಲ್ಲಿ ಕೇಳಲಾಗ್ತದೆ. ಸಾಕಷ್ಟು ಪ್ರಶ್ನಾವಳಿಗಳ ಬಳಿಕ ಒಂದು ನಿರ್ಧಾರಕ್ಕೆ ಬರಲಾಗ್ತದೆ. ಹಿಂದೂ ದೈವಶಕ್ತಿ ಇಲ್ಲವೆಂದಾದ್ರೆ ಕೇಸ್ ವಾಪಸ್. ತಾಂಬೂಲ ಪ್ರಶ್ನೆ ವೇಳೆ ಈ ಜಾಗದಲ್ಲಿ ಹಿಂದೂ ದೈವಶಕ್ತಿ ಇಲ್ಲ ಅಂತ ಬಂದ್ರೆ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಟ್ಟು ಕೇಸನ್ನ ಕೂಡ ವಾಪಸ್ ಪಡೆಯಲು ಹಿಂದೂ ಸಂಘಟನೆ ನಿರ್ಧರಿಸಿದೆ. ಇಂದು ಉತ್ತರ ಏನೇ ಬಂದ್ರೂ ಅದನ್ನ ಶಾಂತಿಯುತವಾಗಿ ಸ್ವೀಕರಿಸುವುದಾಗಿ ಸ್ಥಳೀಯರು ಹೇಳ್ತಿದ್ದಾರೆ. ಭಜನಾ ಮಂದಿರ ಹಾಗೂ ಮಸೀದಿ ಬಳಿ ಕಟ್ಟೆಚ್ಚರ. ಇನ್ನು ರಾಮಾಂಜನೇಯ ಭಜನಾ ಮಂದಿರ ಹಾಗೂ ಮಸೀದಿ ಬಳಿ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ಮತ್ತೊಂದು ಕಡೆ ತಾಂಬೂಲ ಪ್ರಶ್ನೆ ಕೇಳುವ ಕಾರ್ಯಕ್ರಮ ಸ್ಥಳೀಯ ಮುಸ್ಲಿಂ ಸಮುದಾಯದಲ್ಲಿ ಆತಂಕ ಮೂಡಿಸಿದೆ. ಸ್ಥಳೀಯ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಜನರು ಮಸೀದಿ ಬಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸದ್ಯ ತಾಂಬೂಲ ಪ್ರಶ್ನೆ ನಡೆಸಿಕೊಡುವವರು ಕೇರಳದ ತಂತ್ರಿಗಳು ಆಗಿರುತ್ತಾರೆ.
ಕೇರಳ ಮತ್ತು ಕರಾವಳಿ ಭಾಗದಲ್ಲಿ ತಾಂಬೂಲ ಪ್ರಶ್ನೆಯನ್ನ ಕಟ್ಟುನಿಟ್ಟಾಗಿ ನಂಬುವ ವಾಡಿಕೆ ಇದೆ. ಆದ್ರೆ ವೈಜ್ಞಾನಿಕ ಯುಗದಲ್ಲಿ ಇಂತಹ ಪ್ರಶ್ನಾವಳಿಗಳ ಕಾರ್ಯಕ್ಕೆ ಅದೆಷ್ಟು ಮಹತ್ವ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.